ಪರಿಚಯ. ಸರ್, ನನ್ನ ಹೆಸರು ನಾಗೇಗೌಡ ಅಂತೇಳಿ, ಮೂಲತಃ ಧರ್ಮಸ್ಥಳದವರು. ನಾವು ಇಲ್ಲೇ ಮೈಸೂರಿನಲ್ಲೇ ಇರೋದು, ಓದಿದ್ದು ಬೆಳೆದದ್ದೆಲ್ಲ ಇಲ್ಲೇ. ಹಾಗಾಗಿ ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ವಿ ಮೊದಲಿಂದ. ಮತ್ತು ಇವಾಗ ಒಂದು ಲೇಔಟ್ ಎಲ್ಲ ಮಾಡಲಿಕ್ಕೆ ಎಲ್ಲ ಇದು ಮಾಡ್ತಾಯಿದ್ದೀವಿ. ಮತ್ತು ಎರಡನೇದು ಈ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಎಲ್ಲ ಕಟ್ಟಿ ಸೇಲ್ ಮಾಡೋದು, ಮನೆಗಳನ್ನ ಕಟ್ಟಿ ಸೇಲ್ ಮಾಡೋದು ಎಲ್ಲ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಅಡಿಷನಲ್ ಆಗಿ ಒಂದು ಜಿಪ್ರಮ್ ಅಂತ ಅಂದ್ಬಿಟ್ಟು ಒಂದು ಡೀಲರ್ಶಿಪ್ನ ತೊಗೊಂಡಿದ್ದೀವಿ. ಇದರಲ್ಲಿ ಹೆಂಗೆ ಅಂತಂದರೆ, ಬಿಲ್ಡಿಂಗ್ ಮಾಡಿದ ಮೇಲೆ ಪ್ಲಾಸ್ಟಿಂಗ್ ಮಾಡಬೇಕಾದ್ರೆ ಸಿಮೆಂಟು, ಮರಳು, ಸ್ಯಾಂಡ್ ಯಾವುದೇ ಥರದಲ್ಲೂ ಯೂಸ್ ಮಾಡ್ದಲೇ, ಕ್ಯೂರಿಂಗ್ ಎಲ್ಲ ಆಗದಲೇ ವಿತೌಟ್ ಡೈರೆಕ್ಟಾಗಿ ಪ್ಲಾಸ್ಟಿಂಗ್ ಮಾಡ್ಬೋದು. ಇದಕ್ಕೆ ಪೇಂಟ್ ಮಾಡಿಕೊಂಡ್ರೆ ಸಾಕು. ಆ ಥರ ಒಂದು ಇದನ್ನು ನಾವು ಡೀಲರ್ಶಿಪ್ ತೊಗೊಂಡಿದ್ದೀವಿ. ಚೆನ್ನಾಗಿರ್ತದೆ, ಕ್ವಾಲಿಟಿ ಚೆನ್ನಾಗಿರ್ತದೆ, ಗ್ಯಾರಂಟಿ ಇದೆ. ಯಾವುದೇ ಥರದಲ್ಲೂ ಇದಿಲ್ಲ. ಒಂದು ಬಿಲ್ಡಿಂಗಿಗೆಲ್ಲ ಯಾವುದೇ ಥರದ ಡ್ಯಾಮೇಜ್ ಆಗೋಂಥದ್ದಿಲ್ಲ. ತುಂಬ ಚೆನ್ನಾಗಿರ್ತದೆ, ಒಳ್ಳೆ ಕ್ವಾಲಿಟಿ, ಒಳ್ಳೆ ಇದಿದೆ. ಇದ್ರದ್ದು ನಾವು ಮೈಸೂರು, ಬೆಂಗಳೂರು ಎಲ್ಲ ಎಲ್ಲಿ ಬೇಕಾದರೂ ನಾವು ಮಾಡ್ಬೋದು. ಅದನ್ನು ಇದು ಮಾಡ್ತಾಯಿದ್ದೀವಿ, ಕೆಲಸ ಸ್ಟಾರ್ಟ್ ಮಾಡಿ. ಇದು 50% ಉಳಿಸ್ಬೋದು ಅಂದರೆ ಯಾವ ರೀತಿ ಅದು ಮಧ್ಯಮ ವರ್ಗ ಜನರಿಗೆ? ಈಗ ಒಂದು ಲೋಡ್ ಸ್ಯಾಂಡಿಗೆ ದುಡ್ಡು ಎಷ್ಟಾಗ್ತದೆ ಆಯಿತಾ? ಇದರಲ್ಲಿ ಒಂದು 10/10ಗೆ ಒಂದು ಅದರಲ್ಲಿ 50% ಆಗೋಗ್ತದೆ. ಸ್ಯಾಂಡ್ ಯೂಸ್ ಮಾಡೋಂಗಿಲ್ಲ. ಸಿಮೆಂಟ್ ರೇಟ್ ನಿಮಗೆ ಗೊತ್ತಾಯಿದೆ. ಇವಾಗ ಸಿಮೆಂಟು ಯೂಸ್ ಮಾಡೋಂಗಿಲ್ಲ. ಮತ್ತು ಪೇಂಟ್ ಮಾಡ್ಬೇಕಾದ್ರೆ, ಪಟ್ಟಿ ಫಿನಿಶಿಂಗ್ ಮಾಡಬೇಕಾದ್ರೆ ಪಟ್ಟಿ ಮಾಡೋಂಗಿಲ್ಲ. ಇದೆಲ್ಲ ಸೇವ್ ಆಗ್ತದೆ. ಇದೆಲ್ಲ ಡೈರೆಕ್ಟಾಗಿ ನಮಗೆ ಈಗ ಒಂದು 100 ರೂಪಾಯಿ ಆದರೆ ಒಂದು 50 ರೂಪಾಯಿ ಕೆಲಸ ಆಗ್ತದೆ. ನಾವು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾಡ್ತಾಯಿದ್ದೀವಿ. ಎಲ್ಲ ಲೇಬರ್ ಕೊಡೋಂಗಿಲ್ಲ, ಲೇಬರ್ ಚಾರ್ಜ್ ಇಲ್ಲ, ಪ್ಲಾಸ್ಟಿಂಗ್ ಇಲ್ಲ, ಇದು ಕ್ಯೂರಿಂಗ್ ಮಾಡೋಂಗಿಲ್ಲ. ಎಲ್ಲ ನಾವೇ ಫಿನಿಷ್ ಮಾಡಿ ಕೊಟ್ಬಿಡ್ತೀವಿ ವಿತ್ ಗ್ಯಾರಂಟಿ ಜೊತೆಗೆ. ಯಾವ ರೀತಿ ಬಳಸಬೇಕು ಅಂತಂದರೆ, ಬಿಲ್ಡಿಂಗ್ ಎಲ್ಲ ಕೆಲಸ ಆದಮೇಲೆ ನಾವು ಪ್ಲಾಸ್ಟಿಂಗ್ ಶುರು ಮಾಡೋದಕ್ಕಿಂತ ಮುಂಚೆ ಒಳಗಡೆ ಎಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಗೋಡೆ ಕಟ್ಟಿ ಕೊಟ್ಟರೆ ಸಾಕು ಅವರಿಗೆ. ನಾವೆಲ್ಲ ಫಿನಿಷಿಂಗ್ ಮಾಡಿ, ನಾವು ಪ್ಲಾಸ್ಟಿಂಗ್ ಎಲ್ಲ ಮಾಡಿ ಎಲ್ಲ ಫುಲ್ ಫಿನಿಷಿಂಗ್ ಮಾಡಿ ನಾವು ಇದು ಮಾಡಿ ಬಿಟ್ಕೊಡ್ತೀವಿ. ಅದ್ರ ಮೇಲ್ಗಡೆ ಪೇಂಟಿಂಗ್ ಯಾವ ಕಲರ್ ಬೇಕಾದರೂ ಅವ್ರು ಮಾಡ್ಕೊಬೋದು. ಬರೀ ಗೋಡೆ ಕಟ್ಟಿ ಕೊಟ್ಟರೆ ತಾವು ಇನ್ನು ಮಿಕ್ಕಿದ ಕೆಲಸ ನಾವೇ ಮಾಡ್ಕೊಡ್ತೀವಿ. ಅದ್ರ ಮೇಲೆ ಪೇಂಟ್ ಹೊಡಿಬೋದು, ಪೇಂಟ್ ಮಾಡ್ಬೋದು, ಸ್ಟಿಕ್ಕರಿಂಗ್ ಮಾಡ್ಬೋದು, ಯಾವುದೇ ಥರದ ಇಂಟೀರಿಯರ್ ಮಾಡ್ಕೋಬೋದು. ಎಷ್ಟು ದಿನ ಮಾಡ್ಬೇಕು ಸರ್ ಇದೆಲ್ಲ? 30-40 ಸೈಟನ್ನು ಒಂದು ಫುಲ್ ಬಿಲ್ಡಿಂಗ್ ಮಾಡಲಿಕ್ಕೆ 30-40 ಸೈಟಲ್ಲಿ ಒಂದು ಫ್ಲೋರ್ ಮನೆ ಬಿಲ್ಡಿಂಗ್ ಮಾಡಲಿಕ್ಕೆ ಒಂದು 8 days ಬೇಕಾಗ್ತದೆ. ತಮ್ಮಲ್ಲಿ ಎಷ್ಟು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಸರ್? 4-5 ಜನ ಕೆಲಸ ಮಾಡ್ತಾ ಇದ್ದಾರೆ. ಇದುವರೆಗೂ ಜಿಪ್ರೋಫ್ಲಾಸ್ಟ್ನ ಎಷ್ಟು ಮನೆಗೆ ತಾವು? ಒಂದು ಮನೆ ಶುರು ಮಾಡಿದ್ವಿ, 1 ವಾರ ಆಯ್ತು ಅಷ್ಟೇ ಓಪನ್ ಮಾಡಿ. ಇವಾಗ ಒಂದು ಮನೆ ಶುರು ಮಾಡಿದ್ವಿ, ಇವಾಗ ನಡೀತಾ ಇದೆ ಕೆಲಸ, ಮಾಡ್ತಾಯಿದ್ವಿ. ಇದೇ ಫಸ್ಟು ಸರ್ ಮೈಸೂರು ಜನತೆಯಲ್ಲಿ ಇಷ್ಟು ಈ ಥರ 50%ಅಲ್ಲಿ ಜಿಪ್ರೋಫಾಸ್ಟ್ ಉಳಿಸ್ಬೋದು ಅಂತ ತಾವು ಹೇಳ್ತಾ ಇದ್ದೀರಾ? ಇಲ್ಲ, ಇದೇ ಫಸ್ಟ್ ಏನಲ್ಲ, ಮೊದಲಿಂದ ಬೇರೆಯವರೆಲ್ಲ ಮಾಡಿದ್ದಾರೆ, ಬೇರೆ ಕಂಪ್ನಿಗಳಿದ್ದಾವೆ. ನಾವು ಕಂಪ್ನಿಲಿ ಕ್ವಾಲಿಟಿ ಚಾಯ್ಸ್ ಮಾಡಿ ತೊಗೊಂಡಿದ್ದೀವಿ. ಆಯಿತು, ಈ ಕಂಪ್ನಿ ಚೆನ್ನಾಗಿದೆ, ವರ್ಕ್ಶಿಪ್ ಚೆನ್ನಾಗಿದೆ, ಚೆನ್ನಾಗಿ ಗ್ಯಾರಂಟಿ ಇದೆ. ಅದಕ್ಕೋಸ್ಕರ ನಾವು ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಮೈಸೂರು ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಮೈಸೂರು ಜನರಿಗೆ ನಮಗೆ ಕೆಲಸ ಕೊಡಿ, ನಾವೊಂದು ಮಾಡಿ ನೋಡಿ, ಚೆನ್ನಾಗಿರುತ್ತೆ, ಇದ್ರ ಬಗ್ಗೆ ಫುಲ್ ಗ್ಯಾರಂಟಿ ನಾವು ಕೊಡ್ತೀವಿ. ತುಂಬ ಚೆನ್ನಾಗಿದೆ, ವರ್ಕ್ಶಿಪ್ ಎಲ್ಲ ಚೆನ್ನಾಗಿ ಮಾಡಿ ಕೊಡ್ತೀವಿ. ಮನೆ ಕಟ್ಟೋರಿದ್ರೂ ಮನೆ ಕಟ್ಟಲಿಕ್ಕೆ ಕೊಡಿ, ನಾವೆಲ್ಲ ಕನ್ಸ್ಟ್ರಕ್ಷನ್ ವಿತ್ತು ಎಲ್ಲ ಥರದಲ್ಲೂ ನಾವೇ ರೆಡಿ ಮಾಡಿ ಕೊಡ್ತೀವಿ. ತಮ್ಮ ಸಂಪರ್ಕ ಸಭೆ ಎಲ್ಲಿ ತಮ್ಮನ್ನು ಭೇಟಿ ಮಾಡ್ಬೋದು? ಇಲ್ಲಿ ನಮ್ಮದು ಶ್ರೀರಾಮ್ಪುರದ ಹತ್ರ ಆಫೀಸ್ ಇದೆ. ನಮ್ಮದು ಶ್ರೀರಾಮ್ಪುರ ಬ್ರಹ್ಮರಂಭ ಚೌಟ್ರಿ ಪಕ್ಕದಲ್ಲಿ ನಮ್ಮ ಆಫೀಸ್ ಹೆಸರು ತಾಮ್ರಮ್ ಅಂತೇಳಿ. ಇಲ್ಲಿ ಸಂಪರ್ಕಿಸ್ಬೋದು. ನಮ್ಮ ಮೊಬೈಲ್ ನಂಬರ್ ನಾನು ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡೋಕ್ಕೆ ಬಂದರೆ ನಾವು ಇದು ಮಾಡಿ ಕೊಡ್ತೀವಿ. ತಾಮ್ರಮ್ ಅಂತಲೇ ಯಾಕೆ ಸರ್ ಹೆಸರಿಟ್ರಿ? ಸರ್, ಇದೊಂದು ತಾವರೆ ಹೂವು. ತಾವರೆ ಹೂವು ಅಂತಂದರೆ ಮನೆ ಯಾವತ್ತು ಒಂದು ಬೆಳೀತಾ ಇರಬೇಕು, ಹೂವು ಥರ ಹರಡ್ತಾ ಇರಬೇಕು ಅಂತೇಳಿ ನಾವು ತಾಮ್ರಮ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ.